ಹಲೋ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಸೂಪರ್ ಆಗಿ ಸಂತೋಷವಾಗಿ ಆರೋಗ್ಯದಿಂದ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಮೊದಲೇ ಡಿಸ್ಕ್ಲೈಮರ್ನ ಕೊಡ್ತಾ ಇದ್ದೀನಿ. ಇದು ಪ್ಯೂರ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ. ಎನಿವೇಸ್, ನಾನು ಮಾಡೋ ಎಲ್ಲಾ ಥರದ ವಿಡಿಯೋಸ್ಗಳಿಗೂ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಮುಂದೆನೂ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದರ್ಶನ್ ಸರ್ ಎ ಡಿ ಬಾಸ್. ಇವ್ರಿಗೆ ಚಿಕ್ಕ ವಯಸ್ಸಿಂದನೂ ಸ್ಟಡೀಸ್ ಮೇಲೆ ಅಷ್ಟೊಂದಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಈವನ್ ಸ್ಟಡೀಸಲ್ಲೂ ಇವರು ಪ್ರಾಪರ್ ಆಗಿರಲಿಲ್ಲ. ಆದರೆ ಇವ್ರಿಗೆ ಚಿಕ್ಕ ವಯಸ್ಸಿಂದನೂ ಅವ್ರ ತಂದೆ ಥರನೇ ಒಬ್ಬ ದೊಡ್ಡ ಆಕ್ಟರ್ ಆಗಬೇಕು ಅನ್ನೋ ಒಂದು ಕನಸಿತ್ತು. ನೀನಾನ್ಸಮಲ್ಲಿ ಆಕ್ಟಿಂಗ್ ಕೂಡ ಮುಗಿಸಿದ್ರು. ಬಟ್ ಇವ್ರಿಗೆ ಅಷ್ಟು ಸುಲಭವಾಗಿ ಏನೂ ಚಾನ್ಸ್ ಸಿಗದೆ ಇದ್ರಿಂದ ತಲೆ ಕೆಡಿಸ್ಕೊಳ್ದಲೆ ಆರಾಮಾಗಿ ಹಸುನ ತಂದು ಹಸುವಿನ ಹಾಲನ್ನ ಮಾರ್ತಾ ಅವ್ರ ಲೈಫ್ನ ಸಾಗಿಸ್ತಾ ಇದ್ರು. ಬಟ್ ಆಫ್ಟರ್ ಸೋ ಮಚ್ ಆಫ್ ಸ್ಟ್ರಗಲ್, ಮೆಜೆಸ್ಟಿಕ್ ಅನ್ನೋ ಒಂದು ಮೂವಿಯಿಂದ ಹೀರೋ ಆಗಿ ಎಂಟ್ರಿ ಕೊಟ್ಟು ಒಂದು ಒಳ್ಳೆ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಆದ್ರು. ಮೆಜೆಸ್ಟಿಕ್ ಆದ್ಮೇಲೂ ತುಂಬಾ ಹಿಟ್ಸ್, ಫ್ಲಾಪ್, ಆವರೇಜ್ ಅಂಡ್ ಬ್ಲಾಕ್ ಬಸ್ಟರ್ ಮೂವೀಸ್ನ ಮಾಡ್ತಾ ಜನರಿಗೆಲ್ಲ ಹತ್ರ ಆಗಕ್ ಸ್ಟಾರ್ಟ್ ಆದ್ರು. ಇವನ್ ಅವ್ರ ಡ್ಯಾಡ್ ತೂಗುದೀಪ ಶ್ರೀನಿವಾಸ್ ಅವರು ಒಬ್ಬ ದೊಡ್ಡ ವಿಲನ್ ಆಗಿದ್ರು ಕೂಡ ಅವರು ಹೀರೋ ಆಗಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡಿದ್ದಾರೆ. ಹೀರೋ ಆಗಕ್ ಮಾತ್ರ ಅಲ್ಲ, ಈ ತರ ಸ್ಟಾರ್ ಆಗೋಕೆ ಕೂಡ ರಿಯಲ್ ಲೈಫಲ್ಲಿ ಇರ್ಬೋದು, ಲೈಫಲ್ಲಿ ಇರ್ಬೋದು, ತುಂಬಾನೇ ಸ್ಟ್ರಗಲ್ ಮಾಡಿದ್ದಾರೆ. ಇನ್ನೊಂದು ಫ್ಯಾಕ್ಟ್ ಏನು ಅಂತಂದ್ರೆ, ಒಬ್ಬ ಹೀರೋಗೆ ಅವನು ಮೊದಲನೇ ಫಿಲಮ್ ಅಲ್ಲೇ ನೆಗೆಟಿವ್ ಅಂಡ್ ಪಾಸಿಟಿವ್ ಶೇಡ್ ಸಿಗೋದು ತುಂಬಾನೇ ಡಿಫಿಕಲ್ಟ್. ಬಟ್ ಇವ್ರಿಗೆ ಫಸ್ಟ್ ಅದು ಸಿಕ್ತು. ನೀವು ಯಾವಾಗಾದ್ರೂ ಯೋಚನೆ ಮಾಡಿದಿರಾ, ಒಬ್ಬ ಸ್ಟಾರ್ ಅನ್ನೋನು ನಿಮ್ಗೆ ಯಾಕೆ ಇಷ್ಟ ಆಗ್ತಾನೆ, ನಿಮ್ಗೆ ಯಾಕೆ ಅವನು ಫೇವ್ರೆಟ್ ಹೀರೋ ಆಗ್ತಾನೆ ಅಂತ? ಕೆಲವು ಜನ ಹೇಳ್ತಾರೆ ಅವನಿಗಿರೋ ಪಾಪ್ಯುಲಾರಿಟಿ ನೋಡಿ ಅವ್ನು ನನ್ನ ಫೇವ್ರೆಟ್ ಹೀರೋ ಆದ ಅಂತ. ಇನ್ನ ಕೆಲವರು ಅವ್ರ ಅಪಿಯರೆನ್ಸ್ ನ ನೋಡಿ ಇಷ್ಟಪಟ್ಟಿರ್ತಾರೆ. ಬಟ್ ಇನ್ನ ಕೆಲವರು ಅವರು ಪಿಕ್ಚರ್ ಅಲ್ಲಿ ಮಾಡೋ ಕ್ಯಾರೆಕ್ಟರ್ ಅಂದ್ರೆ ಆಕ್ಟಿಂಗ್ ಸ್ಕಿಲ್ಸ್ ನ ನೋಡಿ ಇಷ್ಟಪಟ್ಟಿರ್ತಾರೆ. ಜನಕ್ಕೆ ಯಾರು ಯಾವಾಗ ಯಾಕೆ ಇಷ್ಟ ಆಗ್ತಾರೆ, ಹೇಗಿಷ್ಟ ಆಗ್ತಾರೆ ಅಂತ ಯಾರು ಕಂಡಿಡಿಯಕ್ಕಾಗಲ್ಲ. ಯಾಕೆಂದ್ರೆ ಕಂಡಿಡಿದ್ರೆ ನಾವೆಲ್ಲರೂ ಸ್ಟಾರ್ಸ್ ಆಗ್ತಾ ಹೋಗ್ತೀವಿ. ಎಸ್ಪೆಷಲಿ ನಮ್ಮ ಇಂಡಿಯನ್ಸ್ ಆಡಿಯನ್ಸ್ ಅಪ್ಪ, ಥಿಯೇಟರ್ ಅಲ್ಲಿ ನೋಡೋ ಫಿಕ್ಷನಲ್ ಮೂವಿನೇ ರಿಯಲ್ ಅನ್ಕೊಂಡು ಅವರಿಗೆ ಜೀವ ಕೊಡೋ ಅಷ್ಟು ಡೈ ಹ್ಯಾಡ್ ಫ್ಯಾನ್ಸ್ ಆಗೋಗ್ಬಿಡ್ತಾರೆ. ಸೊ ನಾವು ಲಾಜಿಕಲಿ ಯೋಚನೆ ಮಾಡಿದ್ರೆ ಇದೆಲ್ಲ ಒಂಥರ ಹುಚ್ಚತನ ಅನ್ಸುತ್ತೆ. ಬ್ಯಾಕ್ ಟು ದ ಪಾಯಿಂಟ್ ಬರೋಣ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿರೋ ಯಾವುದೇ ವ್ಯಕ್ತಿ ಕೂಡ ಸುಲಭವಾಗಿ ಸಕ್ಸಸ್ ಕಾಣೋಕೆ ಸಾಧ್ಯ ಇಲ್ಲ. ಅದ್ರ ಹಿಂದೆ ಎಷ್ಟೋ ನೋವು ಇರುತ್ತೆ, ಎಷ್ಟೋ ಸ್ಟ್ರಗಲಿಂಗ್ ಇರುತ್ತೆ. ಅದ್ರ ಜೊತೆಗೆ ಲಕ್ ಎಲ್ಲಾದು ವರ್ಕ್ ಆಗಿನೇ ನಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋ ಒಂದು ಬೆಳಕು ಬರೋದು. ಆ ತರ ಸಕ್ಸಸ್ ಪಡೆದಿರೋಂತ ಜನ ಎಷ್ಟೋ ಜನ ಇದ್ದಾರೆ. ಅವ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಇನ್ನು ಇವರ ಫಿಲ್ಮೋಗ್ರಫಿ ಬಗ್ಗೆ ಮಾತಾಡೋದಾದ್ರೆ, ಇವ್ರ ಕೆರಿಯರ್ ನಲ್ಲೇನೆ ಮಾಡಿರೋ ಒನ್ ಆಫ್ ದ ಬೆಸ್ಟ್ ರೋಲ್ ಅಂತಂದ್ರೆ ಅದು ನಮ್ಮ ಪ್ರೀತಿಯ ರಾಮು ಮೂವಿ. ಸ್ಯಾಡ್ಲಿ ಈ ಮೂವಿ ಹಿಟ್ ಆಗ್ಲಿಲ್ಲ. ಅದು ಬಿಟ್ರೆ ನನಗೆ ತುಂಬಾ ಇಷ್ಟವಾದ ಮೂವಿ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ಫ್ರೀಡಮ್ ಫೈಟರ್ ರೋಲ್ನ ಆ ಮೂವಿಲಿ ತುಂಬಾ ಚೆನ್ನಾಗಿ ಇವ್ರು ಕ್ಯಾರಿ ಮಾಡಿದ್ದಾರೆ. ಅವರು ಈ ತರ ಮೂವೀಸ್ಗಳಿಗಿಂತ ರೌಡಿಸಮ್ ಮೂವೀಸ್ಗಳನ್ನೇ ಜಾಸ್ತಿ ಮಾಡಿರೋದ್ರಿಂದ ಅವ್ರೊಳಗಡೆ ಇರೋ ಒಬ್ಬ ಪರ್ಫಾರ್ಮರ್ ಆಗಿರ್ಬೋದು ಅಥವಾ ಒಳ್ಳೆ ಆಕ್ಟರ್ ಅನ್ನ ನಾವೆಲ್ಲೋ ಗುರುತಿಸೋದ್ರಲ್ಲಿ ಎಡವಿದೀವಿ ಅಂತ ನಮಗನ್ಸುತ್ತೆ. ಫೈನಲಿ ಒಬ್ಬ ಸ್ಟಾರ್ ಅಂತ ಬಂದ್ರೆ ಅವ್ರ ಫ್ಯಾನ್ಸ್ ಯಾವ ತರ ಇಷ್ಟಪಡ್ತಾರೋ ಆ ತರ ಮೂವೀಸ್ನ ಮಾಡಬೇಕು. ಅವ್ರ ಲೈಫ್ನ ಒಂದ್ಸಲ ತಿರುಗಿ ನೋಡೋದಾದ್ರೆ, ಒಬ್ಬ ಲೈಟ್ ಬಾಯ್ ಆಗಿ ಕೆರಿಯರ್ನ ಶುರು ಮಾಡಿದವರು ಈಗ ಅವ್ರ ಪಿಕ್ಚರ್ಗೆ 10 ಕೋಟಿ ತಗೊಳ್ಳೋ ಮಟ್ಟಕ್ಕೆ ಬೆಳೆದ್ರು. ಇನ್ನೊಂದು ಫ್ಯಾಕ್ಟ್ ಏನು ಅಂತಂದ್ರೆ, ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿ ಬಂದಂತ ಮೂವಿ ಅಯ್ಯಾದಲ್ಲೇನೆ ಫಾರ್ ದ ಫಸ್ಟ್ ಟೈಮ್ ದರ್ಶನ್ ಸರ್ ಅವರು ಒಂದು ಕಾಪ್ ರೋಲ್ ಶುರು ಮಾಡಿದ್ದು. ಅವ್ರ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇರೋ ಟೈಮ್ ಅಲ್ಲೇನೆ ಆನಂದ್ ಅಪ್ಪುಗೋಳ್ ಅನ್ನೋ ಒಬ್ಬ ಪ್ರೊಡ್ಯೂಸರ್ ದೊಡ್ಡ ಬಜೆಟ್ ಅಲ್ಲಿ ಮೂವಿ ಮಾಡಕ್ ಹೊರಟಾಗ ಸಮ್ ಪರ್ಸನಲ್ ರೀಸನ್ಸ್ ಇಂದ, ಅಂದ್ರೆ ಪರ್ಸನಲ್ ಗಲಾಟೆ ವಿಷಯದಿಂದ ಅವರು ಜೈಲಿಗೆ ಹೋಗ್ಬೇಕಾಯ್ತು. ಇದರಿಂದ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಟೆನ್ಷನ್ ಆಗಕ್ ಸ್ಟಾರ್ಟ್ ಆಯ್ತು. ಯಾಕೆ ಅಂದ್ರೆ ಆ ಟೈಮ್ ಅಲ್ಲೇನೆ ಅವರೆಲ್ಲ ದರ್ಶನ್ ಸರ್ ಅವ್ರ ಮೇಲೆ ತುಂಬಾನೇ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ನು ನ್ಯೂಸ್ ಚಾನೆಲ್ಸ್ ಗಳಂತೂ ಸತ್ಯವಾಗ್ಲೂ ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಬಿಟ್ಟು ಒಂದೊಂದು ಚಾನೆಲ್ ಒಂದೊಂದು ನ್ಯೂಸ್ ನ ಪಬ್ಲಿಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದರಲ್ಲೂ ಸಂಗೊಳ್ಳಿ ರಾಯಣ್ಣ 30 ಕೋಟಿ ಬಡ್ಜೆಟ್ ನ ಮೂವಿ ಆಗಿತ್ತು. ಆಗಿನ ಕಾಲಕ್ಕೆನೆ ಕನ್ನಡದಲ್ಲೇನೆ ಹೈಯೆಸ್ಟ್ ಬಡ್ಜೆಟ್ ಮೂವಿ ಅಂದ್ರೆ ಅದು ಸಂಗೊಳ್ಳಿ ರಾಯಣ್ಣ.
ಅರೆಸ್ಟ್ ಆಗಿರೋ ವಿಷಯ ಮಾತ್ರನೇ ಅಲ್ಲದೆ ಅವ್ರ ಕೋ ಆಕ್ಟ್ರೆಸ್ ಆಗಿರೋ ನಿಖಿತಾ ಅವ್ರ ಜೊತೆ ಅಫೇರ್ ಇದೆ ಅಂತಾನು ತುಂಬಾನೇ ಗಾಸಿಪ್ ನ ಸ್ಪ್ರೆಡ್ ಮಾಡ್ತಿದ್ರು. ಅಕಸ್ಮಾತ್ ಸಾರಥಿ ಮೂವಿ ಏನಾದ್ರು ಹಿಟ್ ಆಗದೆ ಹೋಗಿದ್ದಿದ್ರೆ ದರ್ಶನ್ ಸರ್ ಅವರ ಸಿನಿಮಾ ಕೆರಿಯರ್ ಮೋಸ್ಟ್ಲಿ ಅಲ್ಲೇ ಮುಗಿತಾ ಇತ್ತೇನೋ. ಇದ್ರ ಜೊತೆಗೆ ಅವರು ತುಂಬಾ ಜನರ ಜೊತೆನೆ ಕಾಂಟ್ರವರ್ಸಿನೂ ಮಾಡ್ಕೊಂಡ್ರು. ಬಟ್ ಒಂದಾದ್ಮೇಲೆ ಒಂದು ಎಲ್ಲಾ ಕಾಂಟ್ರವರ್ಸಿನೂ ಸಾಲ್ವ್ ಆಗ್ತಾ ಬಂತು. either you can hate him or love him, but you can't ignore him. ಎಸ್, ದರ್ಶನ್ ಸರ್ ಅವ್ರ ವಿಷಯದಲ್ಲಿ ಈ ವರ್ಡು ಈ ಸೆಂಟೆನ್ಸು ತುಂಬಾನೇ ಚೆನ್ನಾಗಿ ಸೆಟ್ ಆಗುತ್ತೆ. ಇವರೆಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಬಟ್ ಎಲ್ಲ ಹೊರಗಡೆ ಹೇಳ್ಕೊಂಡಿಲ್ಲ. ರೀಸೆಂಟ್ ಟೈಮ್ಸ್ ಅಲ್ಲಿ ತರುಣ್ ಸುಧೀರ್ ಅವ್ರು ಮಾತ್ರನೇ ದರ್ಶನ್ ಅವ್ರನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಸೂಪರ್ ಹಿಟ್ ಮೂವೀಸ್ ಗಳನ್ನ ಕೊಡ್ತಾ ಇರೋದು. ಇನ್ನ ಕೆಲವರು ಇರ್ತಾರೆ ಬೇರೆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಅವ್ರಿಗೆಲ್ಲ ಯಾಕೆ ಡೈರೆಕ್ಷನ್ ಹೇಳಿ. ಇನ್ನು ಅವ್ರ ಬೆಸ್ಟ್ ಫ್ರೆಂಡ್ ಆಗಿದ್ದಂತಹ ಕಿಚ್ಚ ಸುದೀಪ್ ಅವ್ರ ಜೊತೆ ಜಗಳ ಆಗಾದ್ಮೇಲಂತೂ ಇವರಿಬ್ರು ಫ್ಯಾನ್ಸ್ ಗಳ ಮಧ್ಯೆ ಫ್ಯಾನ್ ವಾರ್ ತುಂಬಾನೇ ಜಾಸ್ತಿ ಆಗಿದೆ. ಯಾರೇನೇ ಹೇಳಿದ್ರು ನಮ್ಮ ಅಣ್ಣನ್ಗೆ ಡೈರೆಕ್ಷನ್ ಮಾಡೇ ಮಾಡ್ತೀನಿ ಅನ್ನೋಂಥ ತಮ್ಮ, ನೀವೇನೇ ಆಗಿದ್ರು ನಾವು ನಿಮ್ ಫ್ಯಾನ್ಸ್ ಆಗೇ ಇರ್ತೀವಿ ಅನ್ನೋಂಥ ಫ್ಯಾನ್ಸ್, ಈ ತರ ಫ್ಯಾನ್ಸ್ ಗಳು ಸಿಗೋದು ತುಂಬಾನೇ ಕಷ್ಟ. ಇನ್ನೂ ಅವ್ರಿಗೂ ಮೀಡಿಯಾದವ್ರಿಗೂ ತುಂಬಾನೇ ಲವ್ ಇದೆ ಬಿಡಿ, ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು. ರೀಸೆಂಟ್ ಆಗಿರೋ ಇನ್ಸಿಡೆಂಟ್ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ, ಯಾಕೆ ಅಂದ್ರೆ ಒಂದ್ ವಿಷಯದ ಬಗ್ಗೆ 100% ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬಾರ್ದು. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ದರ್ಶನ್ ಅವರು ತುಂಬಾ ಒಳ್ಳೆಯವರು, ಅವ್ರೇನೂ ತಪ್ಪೇ ಮಾಡಿಲ್ಲ ಅಂತ ಹೇಳೋದಕ್ಕಲ್ಲ. ನೀವೇ ಯೋಚನೆ ಮಾಡಿ, ನಾನು ಸ್ಟಾರ್ಟಿಂಗ್ ಇಂದ ವಿಡಿಯೋ ಹೇಳ್ತಾ ಬಂದೆ ಅವರು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಸ್ಟ್ರಗಲ್ ಮಾಡಿ ಅವರು ಸ್ಟಾರ್ ಆದ್ರು, ಅಂಡ್ ಅವ್ರು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಬಂದ್ರು. ಅವರು ತಾಳ್ಮೆ ಕಳ್ಕೊಂಡು ಮಾಡದಂತ ಒಂದೇ ಒಂದು ಕೆಲಸ ಜನರಿಗೆ ಅವ್ರ ಮೇಲಿರೋ ಒಪಿನಿಯನ್ನೇ ಫುಲ್ ಬದಲಾಯಿಸ್ಬಿಡ್ತು. ಒಂದ್ ನೆನ್ಪಿಡ್ಕೊಳ್ಳಿ, ಜನರು ನಾವು ಮಾಡೋ ಒಳ್ಳೆ ಕೆಲ್ಸಕ್ಕಿಂತ ಕೆಟ್ಟ ಕೆಲ್ಸನ ಗುರುತಿಸೋದು ಜಾಸ್ತಿ. ಇದಾಗಿತ್ತು ನಮ್ಮ ಇವತ್ತಿನ ಕಂಟೆಂಟ್. ಮುಂದೆ ನಿಮ್ಗೋಸ್ಕರ ಅಂತಾನೆ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ಗಳು, ಟ್ರೋಲ್ಸ್ಗಳನ್ನ ಅಂಡ್ ರೋಸ್ಟ್ ವಿಡಿಯೋಸ್ಗಳನ್ನ ತರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.